ಹುಬ್ಬಳ್ಳಿಯ ಕಾರ್ಪೊರೇಟರ್ ಆದಂಥ ನಿರಂಜನ್ ಹಿರೇಮಠ ಅವರ ಮಗಳಾದಂಥ ನೇಹಾ ಹಿರೇಮಠ ಹತ್ಯೆಯಾಗಿ ಇಂದಿಗೆ 5 ದಿನ ಕಳೆದಿದ್ದು, ಈ ಹತ್ಯೆಯನ್ನು ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಇಸ್ಲಾಂ ಸಂಸ್ಥೆಯವರು ಅರ್ಧ ದಿನ ಬಂದ್ ಕರೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾವು ಹುಬ್ಬಳ್ಳಿಯ ಏನಂದರೆ ನೂರಾನ್ ಮಾರ್ಕೆಟ್ನಲ್ಲಿ ಇದ್ದೀವಿ, ತೋರಿಸ್ತೀವಿ ನಿಮಗೆ ಯಾವ ರೀತಿ ಇಲ್ಲಿನ ಸ್ಥಿತಿ ಇದೆ. ಸದ್ಯ ಎಲ್ಲ ಅಂಗಡಿಗಳು, ಇಲ್ಲಿನ ವ್ಯಾಪಾರಸ್ಥರು ಅರ್ಧ ದಿನ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡತಕ್ಕಂಥದ್ದು ದೃಶ್ಯಗಳಿಗೆ ಸಂಪೂರ್ಣವಾಗಿ ತೋರಿಸ್ತೀವಿ. ಯಾವ ಅಂಗಡಿಗೂ ಕೂಡ ಇವತ್ತು ಅಂದರೆ ಮಧ್ಯಾಹ್ನವರೆಗೂ ಯಾವುದಕ್ಕೂ ಅಂಗಡಿಗೂ ಕೂಡ ಓಪನ್ ಆಗಿರುವುದಿಲ್ಲ, ಎಲ್ಲವೂ ಬಂದಾಗಿರುತ್ತೆ. ಯಾಕಂತಂದರೆ ನೇಹಾಳ ಹತ್ಯೆಯನ್ನು ಖಂಡಿಸಿ ಈಗಾಗಲೇ ಅಂಜುಮನ್ ಇಸ್ಲಾಂದವರು ಮನವಿಯನ್ನು ಮಾಡಿಕೊಂಡಿದ್ರು. ನಿನ್ನೆ ಏನಂತಂದರೆ ನಿರಂಜನ್ ಹಿರೇಮಠ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನು ಹೇಳಿದರು. ಅದೇ ರೀತಿ ಯಾವ ವಕೀಲರು ಕೂಡ ವಕಾಲತ್ತನ್ನು ವಹಿಸಬಾರ್ದು ಅಂತ ಹೇಳಿದ್ರು. ಅದೇ ರೀತಿ ಏನಂತಂದರೆ ನೇಹಾಳ ಆತ್ಮಕ್ಕೆ ಶಾಂತಿಯನ್ನು ಕೋರುವ ದೃಷ್ಟಿಯಿಂದ ಅಂದರೆ ಅರ್ಧ ದಿನ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಏನಂತಂದರೆ ಅಂಗಡಿ ಮುಂಗಟ್ಟುಗಳನ್ನು ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಆತ್ಮಕ್ಕೆ ಶಾಂತಿಯನ್ನು ಕೊಡುವ ನಿಟ್ಟಿನಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ, ಅಂದರೆ ನಿರಂಜನ್ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಆತ್ಮಕ್ಕೆ ಶಾಂತಿಯನ್ನು ನೀಡಬೇಕು ಅನ್ನೋ ಇದು ಮಾಡಿದ್ದಾರೆ. ಈಗ ಸದ್ಯ ಇಲ್ಲಿ ನಮ್ಮ ಜೊತೆ ವ್ಯಾಪಾರಸ್ಥರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ತಮ್ಮ ಹೆಸರು ಏನು, ತಮ್ಮ ವ್ಯಾಪಾರ ಏನು ಸರ್? ಏನು ಇಲ್ಲಿ ನಿಮ್ಮ ಶಾಪ್ ಇದು ಏನು ನೂರಾನಿಗಲ್ಲಿ ಏನು ಸರ್ ಇವತ್ತು ನೇಹಾಳ ಹತ್ಯೆ ಖಂಡಿಸಿ ಎಲ್ಲರೂ ಬಂದ್ ಮಾಡ್ತಾ ಇದ್ರಿ? ನನ್ನ ಹೆಸರು ಮುಷ್ತಾಕ್ ಅಹಮದ್ ರೈಬಾಗ್ ಅಂತ. ಅಂಜುಮನ್ ಇಸ್ಲಾಂ ಹುಬ್ಬಳ್ಳಿಯ ಆದೇಶದ ಮೇರೆಗೆ ನಾವು ನೂರಾನಿ ಮಾರ್ಕೆಟ್ ವರ್ತಕರ ಸಂಘದಿಂದ ಇವತ್ತು ಸ್ವಯಂ ಘೋಷಿತವಾಗಿ ನಾವು ಬಂದನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಸಹೋದರಿ, ನಮ್ಮ ಮಗಳಾದಂಥ ನೇಹಾ ನಿರಂಜನ್ ಹಿರೇಮಠ್ ಅವರಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರಿಗೆ ನ್ಯಾಯ ದೊರಕಲಿ ಅಂತ ಹೇಳಿ ಇವತ್ತು ನಾವು ಅರ್ಧ ದಿವಸದ ಮಟ್ಟಿಗೆ ಸ್ವಯಂ ಘೋಷಿತವಾಗಿ ನಾವೆಲ್ಲ ವರ್ತಕರು, ನೂರಾನಿ ಮಾರ್ಕೆಟ್ ವರ್ತಕರು ಕೂಡಿಕೊಂಡು ನಾವು ಸ್ವಯಂ ಘೋಷಿತವಾಗಿ ಬಂದನ್ನು ಆಚರಣೆ ಮಾಡಿಸ್ತಾ ಇದ್ದೇವೆ. ಸರ್, ಈಗ ಈ ಹತ್ಯೆಯನ್ನು ನೀವು ಅಂದರೆ ಖಂಡಿಸ್ತೀರಾ ಅಂತ? ಯಾಕಂದರೆ ಆತ ಫಯಾಜ್ ಕೊಲೆ ಮಾಡಿದ ರೀತಿ ನೋಡಿದರೆ ಯಾರಿಗಾದರೂ ಕೂಡ ಕರಳಲ್ಲಿ ಚುರುಕು ಅನಿಸುತ್ತೆ, ಅಷ್ಟು ಭೀಕರವಾಗಿ ಹತ್ಯೆಯನ್ನು ಮಾಡಿದಿರುವಂಥದ್ದು. ಸರ್, ನಾವೊಂದು ಮಾತು ಹೇಳ್ತೀನಿ, ಆ ಫಯಾಜ್ ಇದಾನಲ್ಲ, ಇಷ್ಟ ಹೀನ ಕ್ರೌರ್ಯ ಕೃತ್ಯ ಮಾಡಿದಾನವನು. ಅವನಿಗೆ ಭೂಮಿನಲ್ಲಿ ನೆಲೆಸಲಿಕ್ಕೆ, ಭೂಮಿ ಮೇಲೆ ಜೀವನ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಈ ನಮ್ಮ ನೆಲೆಯ ಭೂಮಿಯ ನ್ಯಾಯ ಅವನಿಗೆ ಈ ನೆಲೆದ ಮೇಲೆ ವಾಸಲಿಕ್ಕೆ ಕೊಡಬಾರ್ದು. ಅಷ್ಟು ಘೋರವಾದ ಕ್ರೌರ್ಯವನ್ನು ಅವನು ಮಾಡಿದ್ದಾನೆ. ನಮ್ಮ ಭಾರತ ದೇಶದಲ್ಲಿ, ಭಾರತ ಮಾತೆಯ ಭೂಮಿಯ ಮೇಲೆ ಅವನು ಜೀವನ ಮಾಡಲಿಕ್ಕೆ ಅವನಿಗೆ ಅವಕಾಶ ಕೊಡಬಾರ್ದು. ಈ ಭೂಮಿಯ ತಾಯಿಯ ಮೇಲೆ ಅವನ ಜೀವನ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಘೋರ ಕೃತ್ಯವನ್ನು ಅವನು ಮಾಡಿದ್ದಾನೆ. ಅದರ ಜೊತೆಗೆ ಮೈಸೂರಲ್ಲಿ ರುಕ್ಸಾನ ಅಂತ ಹೆಣ್ಮಗಳು, ಆಕೆಗೆ ಘೋರವಾಗಿ ಮರ್ಡರ್ ಮಾಡಿ ಪೀಸ್ ಮಾಡಿ ಒಗೆದ್ಬಿಟ್ಟಿದ್ದಾರೆ. ಆಕೆಗೂ ನ್ಯಾಯ ಸಿಗಬೇಕು. ಮೈಸೂರದಲ್ಲಿ ಇದು ರುಕ್ಸಾನ ಅಂತ ಹೆಣ್ಮಗಳು. ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಸೂಕ್ತವಾದ ಕಾನೂನು ಕ್ರಮ ಈಗ ಅಂದರೆ ಅರೆಸ್ಟ್ ಮಾಡಿದ್ದಾರೆ. ಬಟ್ ಕಾನೂನು ಮೂಲಕವಾಗಿ ಆತನಿಗೆ ಎಲ್ಲರೂ ಕೇಳ್ತಾ ಇರೋದು ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದಂತ. ಖಂಡಿತ ಗಲ್ಲು ಶಿಕ್ಷೆ ಆಗಬೇಕು ಸರ್. ನಮ್ಮ ದೇಶದ ಏನು ಕಾನೂನಿದೆ ಆ ಕಾನೂನು ಚೌಕಟ್ಟಿನಲ್ಲಿ ಅವ್ನು ಗಲ್ಲು ಶಿಕ್ಷೆ ಆಗಬೇಕು. ಮತ್ತು ಸರ್, ನ್ಯಾಯಯುತವಾಗಿ ಬಸವ, ಬುದ್ಧ, ಅಂಬೇಡ್ಕರ್, ಮೊಹಮ್ಮದ್ ಪೈಗಂಬರರ ಆದೇಶದ ಮೇರೆಗೆ ಅವ್ರು ಏನು ತತ್ವ ಸಿದ್ಧಾಂತಗಳು ಹೇಳ್ತಾರೆ, ಮೊಹಮ್ಮದ್ ಪೈಗಂಬರ್ ಆಗಲಿ, ಅಂಬೇಡ್ಕರ್ ಆಗಲಿ, ಬಸವ, ಬುದ್ಧ ಆಗಲಿ, ಇಂಥ ಹೀನ ಕೃತ್ಯ ಮಾಡಿದಂಥವ್ರು ಈ ಭಾರತ ದೇಶದ ಭೂಮಿಯ ಮೇಲೆ ಅವನು ಇರಲಿಕ್ಕೆ ಯಾವುದೇ ಅವಕಾಶನೇ ಇಲ್ಲ. ಈ ಭೂಮಿ ಮೇಲೆ ಇರಬಾರ್ದು. ಅವನು ಮಾನವೀಯತೆಗೆ ಕಳಂಕ ತಂದಿದ್ದಾನೆ ಸರ್. ಅವನು ಮಾನವೀಯತೆ ಎಲ್ಲಿ ಉಳಿತು ಹೇಳಿ ಸರ್ ನೀವು? ಟೋಟಲ್ ಮಾನವೀಯತೆಗೆ ಕಳಂಕ ತಂದಿದ್ದಾನೆ. ಈ ಭೂಮಿ ಮೇಲೆ ಅವನಿಗೆ ಇರಲಿಕ್ಕೆ ಯಾವುದೂ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ನಾನು ಮಾನ್ಯ ನ್ಯಾಯಾಲಯದಲ್ಲಿ ಇದನ್ನು ಕೇಳ್ತೀನಿ. ಅವನಿಗೆ ಘೋರವಾದ ಒಂದು ಶಿಕ್ಷೆಯನ್ನು ಕೊಟ್ಟು ಇತರರಿಗೆ ಅದನ್ನು ಪಾಠ ಆಗಬೇಕು. ಈಗ ಹುಬ್ಬಳ್ಳಿ ವಾಣಿಜ್ಯ ನಗರಿ ಅಂತ ಗುರುತಿಸ್ಕೊಂಡಿದೆ. ಇಂಥ ಘಟನೆಗಳಿಂದ ಸಾಕಷ್ಟು ಇಲ್ಲಿನ ಜನರ ಮೇಲೆ ಬಹಳ ಪ್ರಭಾವ ಇರ್ತದೆ. ತಂದೆ ತಾಯಿಗಳು ಶಾಲಾ ಕಾಲೇಜುಗಳು ಕಳಿಸ್ಬೇಕಂದ್ರೆ ಹೆದರಿಕೆ ಹುಡ್ತಾ ಇದೆ ಅಂತ. ಸರ್, ನಾವು ವರ್ತಕರಾಗಿ ನಾವು ಹೇಳ್ತಾ ಇದ್ದೀವಿ. ಈಗ ನಾವು ಬಿಸ್ನೆಸ್ ವ್ಯಾಪಾರ ಮಾಡುವಾಗ ನಿನ್ನೆ ಮೊನ್ನೆ ಶನಿವಾರ ನಮ್ಮ ಕರ್ನಾಟಕ ರಾಜ್ಯ ತುಂಬ ನಮಗೆ ಫೋನ್ ಬಂದು, ಮೈಸೂರದಿಂದ, ಬೆಂಗಳೂರಿನಿಂದ, ಇಲ್ಲಿ ಉಡುಪಿ, ಕುಂದಾಪುರ, ಏನ್ರಿ ನಿಮ್ಮ ಹುಬ್ಬಳ್ಳಿ ಹೇಗಿದೆ, ಶಾಂತಿ ಇದೆ, ಏನಿದೆ, ಭಾಳ ವೈರಲ್ ಆಗ್ತಾ ಇದೆ, ಇಲ್ಲಿ ಹುಬ್ಬಳ್ಳಿಯಲ್ಲಿ ಏನಾದರೂ ಶಾಂತಿ ಕದಡ್ಕಿದೆಯಾ, ನಾವು ಹುಬ್ಬಳ್ಳಿಗೆ ಬರಬೇಕು ಬೇಡ ಅಂತ ಈ ಭಯದ ವಾತಾವರಣ ಹುಡ್ತದ. ಅಂಥದ್ರಲ್ಲಿ ಇಂಥ ಹೀನ ಕೃತ್ಯ ಮಾಡೋರಿಗೆ ಒಂದು ಘೋರವಾದ ಒಂದು ಶಿಕ್ಷೆಯನ್ನು ಕೊಟ್ಟು ಇಂಥದ್ದು ಘಟನೆಗಳನ್ನು ಮರುಕಳಿಸಬಾರ್ದು ಅಂತ ನನ್ನ ಇಷ್ಟ ವಿನಂತಿ. ನಮ್ಮ ಈಗ ಪಾಲಕರು ಕಾಲೇಜ್ಗಳಿಗೆ, ಸ್ಕೂಲ್ ಕಳಿಸ್ಲಿಕ್ಕೆ ಹೆದರ್ತಾ ಇದ್ದಾರೆ ಅಂತ. ಖಂಡಿತವಾಗಿ ಹೆದರ್ತಾ ಸರ್. ಈ ಭಯವನ್ನು ತಗೊಳಿಸ್ಬೇಕು ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಇದರಲ್ಲಿ ಸರಿಯಾದ ಈ ನಿಟ್ಟಿನಲ್ಲಿ ಕ್ರಮವನ್ನು ತಗೋಬೇಕಂತ ನಾವು ವರ್ತಕರ ಸಂಘದಿಂದ ಭಾವಿಸ್ತೀವಿ.
ಇದು ವರ್ತಕರ ಸಂಘದ ಒಂದು ಮಾತಂತ ಹೇಳ್ಬೋದು. ಈಗ ಸದ್ಯ ನಾವು ಅಂಜುಮನ್ ಇಸ್ಲಾಂ ಅವರ ಮನವಿ ಮೇರೆಗೆ ಮಧ್ಯಾಹ್ನವರೆಗೂ ನಾವು ಸ್ವಯಂ ಘೋಷಿತ ಬಂದನ್ನ ಕರೆ ನೀಡಿದ್ದೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಜೊತೆ ರಾಜೇಶ್ ಹೂಗಾರ್, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.